ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ವಿಡಿಯೋದಲ್ಲಿ ಊರಿಗೆ ಬಂದಂಥ ವಿಡಿಯೋ ಆಗಿತ್ತು. ಊರಿಗೆ ಬಂದ ನೆಕ್ಸ್ಟ್ ಡೇ ದಿನದ ಲಾಗು ಇದಾಗಿರುತ್ತೆ. ಇವತ್ತು ಮಾರ್ನಿಂಗು ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಬಂದು ಹಸ್ಬೆಂಡು ಬಿಸಿಬೇಳೆಭಾತ್ ಮಾಡು ಅಂತ ಹೇಳಿದರು. ಈ ಬಿಸಿಬೇಳೆಭಾತ್ ಆಲ್ರೆಡಿ 1 ವೀಕ್ 2 ವೀಕ್ ಹಿಂದೆನೇ ಮಾಡಬೇಕಾಗಿದ್ದು. ಅದರಿಂದ ಹಸ್ಬೆಂಡು ಮಾಡೋಕ್ಕಾಗಿರಲಿಲ್ಲ ಇವತ್ತು ಮಾಡು ಅಂದರು. ಅದರಿಂದ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಊರಿಗೆ ಬಂದ ನೆಕ್ಸ್ಟ್ ಡೇ ದಿನ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಫ್ಯಾಮಿಲಿ ಎಲ್ಲರೂ ಕೂಡ ಕೂತ್ಕೊಂಡು ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮತ್ತು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಅಂಥವ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ನೋಡದೇ ಇರೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಬಿಸಿಬೇಳೆಭಾತ್ ಕೂಡ ರೆಡಿ ಆಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಉದುರಿಸ್ತಾ ಬಿಸಿಬೇಳೆಭಾತನ್ನ ಫಿನಿಷ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಎಲ್ಲರೂ ಕೂಡ ಫ್ಯಾಮಿಲಿ ಎಲ್ಲರೂ ಕೂಡ ಕೂತ್ಕೊಂಡು ತಿಂಡಿ ತಿನ್ನೋ ಸಮಯ. ಗಡ್ಡೆ ಬರುತ್ತೆ ಅದರಲ್ಲಿ, ಒಳ್ಳೇದದು ಆ್ಯಕ್ಚುಲಿ. ನಾವೇನೆ ಎಲ್ಲದಕ್ಕೂ ಒಳ್ಳೇದು. ಜಠರದಲ್ಲಿ ಪಾಚಿ ಕಟ್ಟಿದ್ರೆ ಕಿತ್ಕೊಂಡ್ಬಂದ್ಬಿಡ್ತದೆ. ಹತ್ತಿನ ಕರಿಯೋ ಕರ್ದ ಇದು ಚಲೋದ್ರ ಹೆಂಚಲ್ ಬರುತ್ತೆ. ನಾವು ಊರಿಗೆ ಬಂದರೆ ತಟ್ಟೆಲೆಲ್ಲ ತಿನ್ನಲ್ಲ. ಊಟ ಆಗಿರ್ಬೋದು, ತಿಂಡಿಯಲ್ಲಾಗಿರ್ಬೋದು. ಆಲ್ರೆಡಿ ಹಳೆ ವಿಡಿಯೋಸ್ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ. ಬಾಳೆ ಎಲೆ ಇರಲಿಲ್ಲ, ಇವತ್ತು ಕೆಸುವೆ ಎಲೆ ಇತ್ತು. ಅದೇ ಕೆಸುವೆ ಎಲೆ ಕಟ್ ಮಾಡ್ಕೊಂಬಂದು ಎಲ್ರಿಗೂ ಕೂಡ ಹಾಕ್ಕೊಟ್ಟಿದ್ದೀನಿ. ಎಲ್ಲರೂ ಕೂಡ ತಿಂತಾ ಇದ್ದಾರೆ. ಆಚೆ ವಾತಾವರಣ ನೋಡ್ತಾ ಎಲ್ಲರೂ ಕೂಡ ಈ ಥರ ಫ್ಯಾಮಿಲಿ ಜೊತೆ ಕುತ್ಕೊಂಡು ತಿಂಡಿ ಆಗಿರ್ಬೋದು, ಊಟ ಆಗಿರ್ಬೋದು ತಿನ್ನೋದೇ ಏನೋ ಒಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ ಅಂತಲೇ ಹೇಳ್ತೀನಿ. ಒಳ್ಳೆ ಚಲೋ ಅವ ಆಂಟಿ ಮತ್ತು ಅವ್ರ ಗಂಡ ಇಬ್ರು ಫುಲ್ ಡ್ರಿಂಕ್ಸ್ ಮಾಡ್ತಾರೆ. ಇಬ್ರು ನೈಟ್ ಹೊತ್ತು ಒಂದು ಆಡ್ತಾರೆ ನೋಡ್ಬೇಕು. ಇಬ್ರು ಡ್ರಿಂಕ್ಸ್ ಮಾಡ್ಬಿಟ್ಟು ಯಪ್ಪ ಅವ್ರಿಗೆ ಗೊತ್ತಿಲ್ದಂಗೆ ಅವ್ರು ಫುಲ್ ಡ್ರಿಂಕ್ಸ್ ಮಾಡ್ಬಿಟ್ಟು ಚಿರತೆನ ಹಿಡ್ಕೊಂಡು ಫುಲ್ ಸಾರು ಮಾಡಿ ತಿನ್ಬಿಡ್ಬೇಕು ಅವರು. ಅವತ್ತು ಬೆಂಕಿ ಹಚ್ಚಿರಲ್ಲ, ಅದು ಬೆಂಕಿ ಫುಲ್ ಕೆಂಡಾಗಿರುತ್ತಲ್ಲ, ಅದ್ರಲ್ಲೇ ಹೊಡೆದ್ಬಿಟ್ಟು ಅವ್ರು ಚಿರತೆಗೆ ಅದಕ್ಕೆ ಹೊಡೆದ್ರಲ್ಲ, ಅದೇನ ಏಟ್ ಹಾಕ್ಬಿಟ್ಟು ಅವರು ಫುಲ್ ಅದು ಹೊಡೆದ ತಕ್ಷಣ ಗುರು ಅಂತಾರ ಅವ್ರು ಕಿತ್ಕೊಂಡು ಕಿಟಣ 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 ಅಂತ ಬಿಟ್ಟವ್ರೆ. ಅವರು ಎಷ್ಟೈತ್ ನೋಡ್ಕೊಂತಾರೆ ಯಾರ್ದ ಬೇರೆಯವ್ರು ಬೆಂಗಳೂರು ಕಿಟಣ ಕಿಟಣ. ನಾವ್ ಅವತ್ತು ಯಾವ್ದೋ ನಾಯಿ ಬಂದ್ಬಿಟ್ಟು ಮಲ್ಕೊಳ್ಳುತ್ತೆ, ಯಾವಾಗ್ಲೂ ಮಲ್ಕೊಳ್ಳುತ್ತ. ಬಂದಿತ್ತಲ್ಲ ನಮ್ಮ ಚಿಕ್ಕಪ್ಪ ಸಕ್ಕತ್ತಾಗಿ ಹೊಡೆದ್ಬಿಟ್ರು ಆ ನಾಯಿಗೆ ಫುಲ್ಲು. ಅದು ಹೆಂಗ್ ಆಡೈತೆ ಅಂದ್ರೆ ಮನೆ ಹತ್ರ ಬಂದ್ಬಿಟ್ಟು ಮೇಕೆನೆಲ್ಲ ತಿನ್ಕೊಂಡು ಚಿಕ್ಕ ಮರಿ, ಇನ್ನೂ 1 ಮಂತ್ ಆಗಿತ್ತೆ ನಾವು ಮರಿ ತಿನ್ಕೊಂಡ್ಬಿಟ್ಟಿತ್ತ. ಚಿಕ್ಕಪ್ಪ ಅಲ್ಲಿತ್ತು ಒಂದು ಕಡ್ಡಿ ಫುಲ್ ತಗೊಂಡ್ ಪಟ್ ಪಟ್ ಅದೇ ರೈತು ಅಂತಿದ್ರಲ್ಲ. ಅಪ್ಪ ಚೂ 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 ಅಂದ್ಬಿಟ್ರಲ್ಲ ಅವರು. ಹಣ ಇಲ್ಬತ್ತು ಫುಲ್ ಎದ್ರಕೊಂಡ್ಬಿಟ್ಟಿದ್ರು ಅವರು. ಎಷ್ಟು ಚೆನ್ನಾಗಿತ್ತು ಗಾಳಿ. ಆ ಮೇಕೆ ನೋಡಿದ್ರಿ ಬಂದು ಒಂಥರ ಪೂರ್ತಿ ಒಂದು ನರ ಇಲ್ಲ. ಒಂದೇ ಸತಿ ಬಾಯ ಕೊಟ್ಟೈತೆ, ಅರ್ಧ ಪೂರ್ತಿ ಕಚ್ಕೊಂಡು ಹೊಟ್ಟಬಿಟ್ಟು. ನಮ್ಮಪ್ಪ ಓಡಿಸ್ಕೊಂಡು ಇರೋದು ಫುಲ್ ಅದು ಅರ್ಥ ಕಾಣ್ತಾ. ತಿಂಡಿ ಎಲ್ಲ ತಿಂದಾಯಿತು. ಹಾಗೆ ಮಕ್ಕಳು ನಾವು ಎಲ್ಲರೂ ಕೂಡ ಹಲಸಿನ ಮರ ನೆರಳಲ್ಲಿ ಕುತ್ಕೊಂಡು ಮಾತಾಡ್ತಾ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಟೈಮ್ ಸ್ಪೆಂಡ್ ಆಯಿತು, ನೀರು ಕೂಡ ಬಂತು. ಮಕ್ಕಳು ಇಲ್ಲಿಗೆ ಬಂದರೆ ಇದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೋಣ, ನೀರಲ್ಲಿ ಆಡೋ ಅಂಥದ್ದು. ಫಸ್ಟ್ ಡೇ ನೀರಲ್ಲಿ ಆಡೋಕ್ಕೆ ಹೊರಟಿದ್ದಾರೆ. ಬನ್ನಿ ಅವರು ಈ ನೀರಲ್ಲಿ ಎಲ್ಲ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಹುಷಾರು ಸರಿಯಾದ್ರೆ ಬಿಸ್ಕಿಟ್ ಬಂದ್ವಿ ತಣ್ಣಗೆ ಬೀಸ್ತಾ ಅಲ್ಗೋಗಿ ನಡುತ್ತಾಳೆ ಗಡ ಗಡ. ಅದೇ
ನಾವು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀವೋ ಈಗ ಕುಡಿಯೋ ನೀರು ಸಿಕ್ಕೈತೆ ನಮಗೆ. ಈಗ ಇವಾಗ ಹೊಸ್ದಾಗೆ ಕೊಡ್ತಿರೋ ಕುಡಿ ನೀರಲ್ಲ ಅದು ಏನಂತಾರ ಇದ್ರ ಖುಷಿ ಇಲ್ಲ ದೇವರನ್ನ ನಾವು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀವೋ ಈಗ ನೀರು ಕುಡಿಯೋಕ್ಕೆ. ನೀರೇ ಇಲ್ಲ. ರೇ ಹುಷಾರು, ಮೆಕ್ಕೆ ಹುಷಾರು ಕಾಲು ಇಳಿತಿಯಲ್ಲ ಏನು ನೆನೆಯಲ್ಲ ನಿಮ್ಮ ಮೈಯಲ್ಲಿರೋದು ಉಚ್ಚೆ ಹೋಗ್ತಾರಂತೆ. ಅಲ್ಲ ಏನು ನೆನೆಯಲ್ಲ ಇವ್ರು ಒಬ್ಬಳೇ ಹೋಗ್ತಾಳ ಕ್ಯಾಪ್ ಹಾಕಿರ್ತಾಳೆ. ಅವ್ನು ಗುರ್ತಿರಿದ್ದೇನೆ ಇವಳನ್ನ ಏನಂದ ಖುಷಿಯಿಂದ. ಇವಳು ಕೇಳ್ತು ಯಾರು ಬೇಕಾದ್ರೆ ಗುರ್ತಿರ್ಕೊಂತ ನಾವು ರಾತ್ರಿ ಮೈಸೂರೊಳಗಡೆ ಗಟ್ಟ ಕುದುರೆ ಅಂತ ರೌಂಡ್ ಹೊಡೆದಿದ್ದು. ಆಮೇಲೆ ಬೆಳಿಗ್ಗೆಗೆ ಅವನು ಯಾವನೋ ನಮಗೆ ಗೊತ್ತೇ ನೋಡೇ ಇಲ್ಲ ಅವನು. ನಾನು ಬೆಳಿಗ್ಗೆಗೆ ನಾವು ಹೋಟ್ಲಲ್ಲಿ ತಿಂಡಿ ಮಾಡ್ಬಿಟ್ಟು ಆಚೆ ಬರ್ಬೇಕಾದ್ರೆ ಇವನ್ನ ಮಾಡಿದೆ ಚೆನ್ನಾಗಿತ್ತ ಹಾಟ್ ಸ್ಪೈಸ್ ನೀನು ತುಂಬ ಎಂಜಾಯ್ ಮಾಡಿದ್ಯಾ. ಯಾರಪ್ಪ ಇವನು ಅಂದರೆ ನಾವು ನೋಡ್ತಿದ್ದಿಂದ ಅವಳಿಗೆ ಕೈ ತೆಗಿ ಕಾರ್ ಸೈಡಿಂಗಲ್ಲಿ ಕುತ್ಕೊಂಡಿದ್ದೆ ರಾಣಿ ಫೀಲ್ ಆಗೋಯ್ತಂತ ಅವಳಿಗೆ. ರಾಣಿ ಥರ ಫೀಲ್ ಆಗೋಯ್ತಂತ ಅವಳಿಗೆ. ಅಲ್ಲಿ ಮಾಮ ಬಿಡಬೇಡ ಕಣೋ. ಬೇಕೀಗ ಗದ್ದೆ ಮುಂದಕ್ಕೆ ಈ ಕಾಲು ಇಟ್ಕೊಂಡು ಅದು ಬಿಟ್ಟರೆ ಹೋಗ್ಬಿಡುತ್ತದು ಸಂಧಿಗೆ. ಆಮೇಲೆ ಮಕ್ಕಳೆಲ್ಲರೂ ನೀರಲ್ಲಿ ಎಂಜಾಯ್ ಮಾಡಿದ್ರು. ನಾವು ಕೂಡ ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಎಲ್ಲ ಆಗಿ ನಂತರ ದೇವ್ರ ಪೂಜೆಗೆ ಅಂದ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ಮುನೇಶ್ವರನ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ಯುಗಾದಿ ಒಳಗಡೆ ಮಾಡಬೇಕಂತೆ, ಅದಕ್ಕೋಸ್ಕರ ಇವತ್ತು ನಾವು ಮಾಡ್ತಾಯಿದ್ದೀವಿ. ಅಲ್ಲೇ ಹೂವು ಇಕ್ಕಿದ್ದು ನೀವಾ? ಹಿಡ್ಕೊ ಅಂದಾಗ ಹಿಂಗೆ ರೆಕ್ಕೆ ಹಿಡ್ಕೊ, ಹಾಂ ಕಾಲು ಹಿಡ್ಕೊ, ಬಿದ್ದಿಟ್ಬಿಟ್ಟು ಇವಾಗ ಕಾಲು ಬೇರೆ ಕಟ್ಟಿಲ್ಲ. ಹಂಗೆ ರೆಕ್ಕೆ ಹಿಡ್ಕೊ, ಇನ್ನೂ ಒಳಗಡೆ ಕೈ ಹಾಕು. ಏಯ್ ಹಾಂ ಹಂಗೆ ಹಂಗೆ ಕೈ ಹಾಕಿ ಹಂಗೆ ಹಿಡ್ಕೋಬೇಕು. ಕುತ್ತಿಗೆ ಕುಯ್ದುಬಿಡ್ತೀನಲ್ಲ ಒಳಗಡೆಗೆಲ್ಲ ಬಿಟ್ಬಿಡ್ಬೇಕು. ಅದರಲ್ಲೇ ಕೋಲ್ಡಿ ಹಂಗೆ ಹಿಡ್ಕೊಳ್ತೀಯಲ್ಲ, ಹಿಂಗೆ ಆಡ್ತಾ ಇರ್ತದೆ ಕುತ್ತಿಗೆ, ಒಳಗಡೆ ಬಿಟ್ಬಿಡಿರಕ್ಕ ಅಷ್ಟೇ. ಕೋಳಿ ಅದು ಪಿಂಟು ಫ್ರೆಂಡ್. ಓ ಇಸ್ಕೊಳ್ಳೋ. ಇದು ಅದೇ ಥರ ಇಟ್ ಮಾಡಬೇಕಿತ್ತಿದ್ದು. ಹೌದಾ? ಅವಾಗ ದೇವಸ್ಥಾನ ಕಟ್ಟಿರ್ಲಿವಲ್ಲ, ಹಾಂ ಅವಾಗ ಹಳ್ಳ ಆಯಿತು. ಪಟ್ಟ ಅಂತ ಒಂದೇ ದಿವಸಕ್ಕಲ್ವ ಇದು ವಾಸನೆ ಬಂದು ಹತ್ತಲಿಲ್ಲ. ಕೆಜಿ ಬೀಳ್ತದೆ. ದೊಡ್ಡಪ್ಪ ಅದು ನಿಮ್ಗೆ ಹಿಂಗೆ ಬಂದಿದೆಯಲ್ಲ ಯಾಕಂತ ಕೇಳಿದ್ರು. ಹೇಳು. ನಂಗೆ ಗೊತ್ತಿಲ್ಲ, ಅದು ಗಂಜಿ ಊಟ ತಾನೆ? ಏನಪ್ಪ ಅಲ್ಲ ಏನು ಬಂದಿರೋದು? ಕೈ ಇದಾಗಿದೆಯಲ್ಲ ಅದನ್ನೇ. ಬಾಳೆಹಣ್ಣು ತೊಟ್ಟು ಮುರಿದಿದ್ದೀಯ. ಬಾಳೆಹಣ್ಣು ಸಿಗಿಸ್ಬೇಡ. ಏಕೆ ಒಂದು ಟ್ಯೂಷನ್ ಬಿಡು. ಆಯ್ತೇನೋ? ತಲೆಗಿತ್ತು. ಉಂಗುರದ ಬೇಳೆ ಯಾವ್ದು ಹೇಳು? ಉಂಗುರದ ಬೇಳು ಈ ಕಡೆದು ಎರಡನೇದು, ಈ ಕಡೆದು ಎರಡನೇದು. ಹ್ಞೂ ಆ ಬೆಳ್ಳಲ್ಲಿ ಗಂಟು ಕಡೆ ತಗೋ. ತೀರ್ಥ ಕೊಡು.
ನಿಂತ್ಕೊಳ್ಳೋದು ಒಂದು 50 ಊದಲ್ಲಿ ಇಲ್ಲ ಇಲ್ಲ ಇಲ್ಲಿ ಇದು ತೀರ್ಥಕ್ಕೊಂದು ಹೂವು ಹಾಕಿದ್ದೀನಿ ಅದು ಇಟ್ಬಿಡು ಅದ್ರ ಮೇಲೆ ಬೀಳ್ಬಾರ್ದು. ಅದೇ ಬೆಂಡ ಆಗುತ್ತೆ ಕೈ ಮುಕ್ಕೊಂಡು ನೀನು ಕೈ ಮುಕ್ಕೊಂಡು ಬೇಡ್ಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಪ್ಪ ಅಂತ ಹೇಳ್ಬಿಟ್ಟು ಹೋದ್ರಪ್ಪ ಅಂತೇಳಿ ಹಾಕು. ಕುತ್ಕೊಂಡ್ಬಿಟ್ಟ ಇನ್ನೊಂದ್ಸಲ ಅದ್ರ ಮೇಲೆ ಬಿದ್ದೆ ಮುಂದೆಗಡೆ ಎಲ್ಲ ಗುಡ್ಡಿಗೆ ಇಟ್ಕೊಳ್ಳೋ. ಹಂಗೆ ಇನ್ನೂ ಗುಡ್ಡಿಗೆ ಇಟ್ಕೊ, ಇನ್ನೂ ಗುಡ್ಡಿಗೆ ಇಟ್ಕೊ. ಇವಾಗ ಒದರುತ್ತೆ ನೋಡು. ಎದ್ರು ನಿಂತ್ಕೊಳ್ಳೋದು. ಹಂಗೆ ಹಾಕು. ಬಿಡಲ್ಲ. ಏಯ್ ಹೋಗಿ ಹಾಕಿ. ಖುಷಿ ಮಾಡು ನೀನು ಮಾಡ್ದ. ಕೈ ಮುಕ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು ಕೈ ಮುಕ್ಕು. ಅದಕ್ಕೆ ಅದ್ರ ಮೇಲೆ ಹಾಕು. ನನಗೂ ಸೇರಿ ಕೈ ಮುಗಿದು ಗುಡ್ಡಿಗೆ ಹಿಡ್ಕೊ ಚಿನ್ನು ಹೂವನ. ಇನ್ನು ತುದಿಗೆ ಹಂಗೆ ಅದ್ರ ಮೇಲೆ ಇಕ್ಬೇಕು. ಇನ್ನೂ ಸರಿ ಹಾಕು. ಇನ್ನೊಂದ್ಸಲ ಹಾಕು. ಏನಂತ ಬೇಕು ಅಂತ ಅಷ್ಟು ಮೇಲಿಂದ ಹಾಕ್ಬಾರ್ದು. ಒಳಗೆ ಏನು ಮಾಡಲ್ಲ ಹಾಕಪ್ಪ. ಹತ್ತಕ್ಕೆ ಹಂಗೆ ಹಾಕು. ಬಿಡು ಒದ್ರೈತೆ. ಖುಷಿ ನೀರು ಬೀಳಂಗ ಖುಷಿ ಹೂವು ಬಿಟ್ಬಿಡು. ಹೂವು ಎತ್ಬಿಟ್ಟು ಹಿಂಗೆ ಇರ್ತದೆ ಹಾಕು. ಬರೀ ಕೈ ಹಾಕು. ಇನ್ನೊಂದ್ಸರಿ ಹಾಕು. ಇನ್ನೊಂದ್ಸಲ ಮೆತ್ತಗೆ ಹಾಕು. ಮೆತ್ತಗೆ ಹಾಕು, ನಿಧಾನಕ್ಕೆ ಹಾಕು. ಬಿಡು. ಮೂರು ಸರಿ ಹೋಗುತ್ತೆ. ತಗೊಳ್ಳಿ ಇಟ್ಕೊ ಬರ್ರಿ. ಖುಷಿ ಅದು ನೋಡು ಕಾಯಿ ಬಾಳೆನೆಲ್ಲ ಎತ್ಕೊಂಡು ನಾವು ಕೋಳಿ ಕುಯ್ದಿದ್ದು. ಅದಕ್ಕೆ ಇನ್ನೂ ಸೋರ್ತಾ ಐತೆ. ಅದು ತಲೆ ಎರಡು ಎತ್ಕೊಂಡು ತಿರ್ಗಿ ಎಡೆ ಇಕ್ಬೇಕಾ ಇಲ್ಲಿ? ಹ್ಞೂ ಕುಯ್ದುಬಿಟ್ಟು ಆದ್ಮೇಲೆ ಬೇಯಿಸಿದಾದ್ಮೇಲೆ ತಲೆ ಹೊಡ್ಕೊಂಡ ಮೆತ್ತಿಗೆ ತಡು. ಎಲೆ ಎತ್ ನಾಳೆ ಅಮಾವಾಸ್ಯೆ ಇಟ್ಕೊಂಡಿದ್ದು ಬೇಕಾಗಿತ್ತ ಅವ್ರಿಗೆ? ನಾಳೆನೇ ಮಾಡಿದ್ರೆ ಏನಾಗಿತ್ತು ಮುನಿಯಪ್ಪನ? ನಾಳೆ ಅಮಾವಾಸ್ಯೆ ಅಲ್ವಾ? ಅಲ್ಲಿ ವೆಜ್ಜೇ ಮಾಡಬೇಕು. ನಾನ್ ವೆಜ್ಜೇ ಮಾಡಬೇಕಾ? ವೆಜ್ ಮಾಡಿದ್ರೆ ನಮ್ಗೆ ತಿನ್ನಲ್ವಾ ಅಂತ ಕೇಳಿದ್ನ ಇವ್ರನ್ನ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಅಷ್ಟರಲ್ಲಿ ಊಟದ ಟೈಮ್ ಆಗಿತ್ತು. ಊಟ ಕೂಡ ಆಯಿತು. ಊಟ ಸ್ವಲ್ಪ ಬಿಸಿಬೇಳೆ ಬಾತಿತ್ತು ಮತ್ತು ಎಡೆಗೆ ಅಂದ್ಬಿಟ್ಟು ವೈಟ್ ರೈಸ್ ಮಾಡಿದ್ದೆ. ಬಿಸಿಬೇಳೆ ಬಾತ್ ತಿನ್ನೋರು ಬಿಸಿಬೇಳೆ ಬಾತ್ ತಿಂದರು ಮತ್ತು ವೈಟ್ ರೈಸು ಮೊಸರನ್ನ ಹಾಕ್ಕೊಂಡು ತಿಂದರು. ಅಡುಗೆ ಕೂಡ ರೆಡಿ ಮಾಡಿತಾ ಇದ್ದೆ. ಹಾಗೆ ಸಾಯಂಕಾಲ ಆಗಿತ್ತು, ಹಾಲು ಕರಿತಾಯಿದ್ರು. ಸಾಯಂಕಾಲದ ಹಾಲು ಅಡುಗೆಗೆ ಇಟ್ಟಿದ್ದೆ. ಒಗ್ಗರಣೆಗೆ ಹಾಕಿ ಅದು ಬೇಯ್ತಾಯಿತ್ತು. ಮತ್ತು ಇಲ್ಲಿ ಬಂದು ಮಕ್ಕಳೆಲ್ಲರೂ ಕೂಡ ಕೂತ್ಕೊಂಡು ಕಾರ್ಡ್ಸ್ ಏನೋ ಆಡ್ತಾಯಿದ್ರು. ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ಬೇಸಿಗೆ ರಜನ. ತುಂಬ ಖುಷಿಯಾಗಿ ಅವ್ರ ಆಟ ನೋಡ್ತಾ ನಾನು ಕೂಡ ಅಲ್ಲಿ ಅಡುಗೆ ಮಾಡ್ತಾ ಅಲ್ಲಿ ಇಲ್ಲಿ ಓಡಾಡ್ತಾ ನಾನು ಕೂಡ ಇವತ್ತಿನ ದಿನ ಈ ರೀತಿ ಕಳೆದೆ. ಫಸ್ಟ್ 500 1000 1000 ಬೇಡ. ನೆನ್ನೆ ನೈಟು ಬರುವಾಗ ಮೊಟ್ಟೆ ಪಪ್ಸ್ ಎಲ್ಲ ತಂದಿದ್ವಲ್ಲ, ಯಾರು ತಿನ್ನಲಿಲ್ಲ. ಮಸಾಲೆ ಪುರಿ ಎಲ್ಲ ತಿಂದಿದ್ರಲ್ವ, ಅದರಿಂದ ಹಾಗೆ ಉಳಿದಿತ್ತು. ಒಂದೆರಡೇನೋ ಖಾಲಿಯಾಗಿತ್ತು ಅಷ್ಟೇ. ತಿಂತಾರೆ ಅಂದ್ಬಿಟ್ಟು ನಾನು ಕಟ್ ಮಾಡ್ಕೊಂಬಂದರೆ ಯಾರು ಕೂಡ ತಿನ್ನಲ್ಲ ಅಂದರು. ಸರಿ ಅಂದ್ಬಿಟ್ಟು ಯಾರಾದರೂ ತಿಂತಾರೆ ಅಂತ ಹಾಗೆ ಇಟ್ಟೆ. ಹಿಂಗೆ ಚಿಪ್ಸ್ ಎಲ್ಲ ತಂದಿದ್ವಲ್ಲ, ಎಲ್ಲ ತಿಂದ್ರಲ್ಲ, ಅದರಿಂದ ಅವ್ರಿಗೆ ಬೇಡವಾಗಿತ್ತು. ಏನು ಫ್ರೈ ಅಂತ ಅದಕ್ಕೆ ಆಯ್ತಾ? ಮೊಟ್ಟೆ ಫ್ರೈ ನೋಡತಿ. ನೀನು ಲಕ್ಕಿ ಅಲ್ಲ, ಅತ್ತೆ ಲಕ್ಕಿ. ಹೆಂಗೋ ಖಾಲಿ ಮಾಡ್ತಿದ್ಯಲ್ಲ ನೀನು. ವಿಡಿಯೋ ಮಾಡ್ಕೊತೈತಾ? ಆಯ್ತು. ಹೌದು ಕೊಡು. ತಗೋ. ಇಲ್ಲ ಸೊತ್ತು ಬಿದ್ದಿತ್ತು. ಇಲ್ಲೈತೆ. ತೊಳ್ದೆ ಇಲ್ಲ ದರ್ಶು. ತೊಳ್ದಿರೋದೇ ಅದು. ನೀನ್ ತೊಳ್ದ? ನಂದು ಹೌದು
ನೋಡಲ್ಲಿ ಮೊಟ್ಟೆನ ತೋರ್ಸು ಕ್ಯಾಮ್ರಾ ಸ್ವಲ್ಪ ಯಾರು ಕಾಣಿಸಿದ್ರೆ ತಾನೇ ಎರಡು ತಗೋ. ಇರು ನಾವು ಖುಷಿ ಅದಕ್ಕೆ ನೆರಳು ಕೊಡ್ತಾ ಇದ್ದೀವಿ. ನೋಡಿ ಎಲ್ಲರೂ ಕೂಡ ಆಚೆ ಕೂತಿದ್ದೀವಿ ಇವಾಗ. ಅಡುಗೆ ಕೂಡ ಆಯಿತು ಮತ್ತು ದೇವ್ರಿಗೂ ಕೂಡ ಹೋಗಿ ಎಡೆ ಇಟ್ಕೊಂಡು ಬಂದರು. ಊಟ ಒಂದು ಮಾಡಬೇಕಷ್ಟೆ. ಊಟ ಇನ್ನೂ ಲೇಟು 8:30 ಆಗುತ್ತೆ. ಅದರಿಂದ ಸಾಯಂಕಾಲ ಈ ಥರ ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಾ ಒಂದು ಸಂಜೆ ವಾತಾವರಣ ಸವಿಯೋದೇ ಒಂಥರ ಖುಷಿ. ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಆಚೆ ಕೂತಿದ್ದೀವಿ, ಎಲ್ಲ ಕೆಲಸ ಮುಗಿಸ್ಬಿಟ್ಟು. ಓಕೆ ಸ್ನೇಹಿತರೆ, ನಾನು ಕೂಡ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಬೈ ಬೈ.